ಜಾತಿ ಯಾರಿಗೆ ಬೇರೆಯವ್ರ ಕೆಲಸ ಬಿಟ್ಟಿಲ್ಲ. ಅಶೋಕ್ ಗೌಡ್ರ ನಿಮಿಷ, ಯಾವ ಜಾತಿಯವರು ಯಾರಿಗೆ ಮತ ನೋಡಿ, ಎಲ್ಲರ ಹತ್ರ ನಿಮ್ಗೆ ಒಂದೊಂದು ಕಾಪಿ ಕೊಟ್ಟಿತ್ತು, ಕಾಪಿ ಕೂಡ ನೀವು ನೋಡಿದ್ರಿ. ಅಲ್ಲಿ ನೋಡಿ, ಇಲ್ಲಿ BJP ನಂಬರ್ ನೀವು ನೋಡ್ತಾ ಇದ್ರೆ ನಮ್ಮ ಸ್ಕ್ರೀನ್ ಮೇಲೆ 16% ಮುಸ್ಲಿಂ, ST 11%, ಅದು ಅದರ್ಸ್ ನಾವು ನೋಡಿದೀಗ. ಈಗ BJP ನೋಡಿದ್ವಿ 49% ST, SC 48%, ಮುಸ್ಲಿಂ ಅಲ್ಲಿ 12% ಆಗಬೇಕು. ಆ್ಯಕ್ಚುಲಿ ಅದು ರಾಂಗ್ ಆಗಿದೆ. ಅಲ್ಲಿ ಏನು ಹೇಳ್ತೀರಿ ಸರ್? ನಿಮ್ಮಿಂದಲೇ ಶುರು ಮಾಡ್ತೀನಿ ಅಶೋಕ್ ಅವರೇ. ಅಲ್ಲೇ ನಂಬರ್ ಕಾಣ್ತದೆ ನೋಡಿ, ಅಲ್ಲೇ ಕಾಣ್ತದೆ. BJP ಅವರು ಕಾಂಗ್ರೆಸ್ಗೆ 72%, ಅದೇ ಇನ್ನು 28% BJP ಓಟ್ ಹಾಕಿದ್ರೆ ಮುಸ್ಲಿಮ್ಸ್ BJP ಓಟ್ ಹಾಕಕ್ ಸಾಧ್ಯನಾರು ಇದೆಯಾ? ಕಳೆದ 7 ಅವ್ರಿಗೆ ಓಟೆ ಹಾಕಲ್ಲ, ನರೇಂದ್ರ ಮೋದಿ ಅವರು ಮಾಡಿರೋ ಸ್ಟೇಟ್ಮೆಂಟ್ಗಳು ನೋಡಿ, ಪ್ರತಿಯೊಂದು ಬಾರಿ ಆಯ್ತು. ನರೇಂದ್ರ ಮೋದಿ ಅವರು ವಾಗ್ದಾಳಿ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ರಿ. ಇವತ್ತು ನಿಮ್ಮ ಇಂಡಿ ಒಕ್ಕೂಟಕ್ಕೆ ತಮಿಳುನಾಡಲ್ಲಿ ಕೊಟ್ಟಂತ ಒಂದು ಹೇಳಿಕೆ, ಸ್ಟಾಲಿನ್ ಪುತ್ರ ಕೊಟ್ಟಂತ ಒಂದು ಹೇಳಿಕೆ ಎಷ್ಟು ನಿಮ್ಗೆ ಇರಿಸು ಮುರುಸಾಗಿತ್ತು ಹೇಳಿ? ಆಗಿದ್ಯೋ ಆಗಿಲ್ವೋ ಈ ಎಲೆಕ್ಷನ್ ಅಲ್ಲಿ? ಎಲೆಕ್ಷನ್ 7 ತಿಂಗಳ ಮುಂಚೆ ವೈಯಕ್ತಿಕ ಹೇಳಿಕೆ, ಅವರ ಹೇಳಿಕೆ ಕಾಂಗ್ರೆಸ್ ನಾಯಕರು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಪೋರ್ಟ್ ಮಾಡಿಲ್ಲ. ಆಯ್ತು, ಸಪೋರ್ಟ್ ಸತ್ಯ ಮಾತಾಡಿ. ಕಳೆದ 2 ತಿಂಗಳಿಂದ ನಮ್ಮ ಪ್ರಧಾನಿಗಳು ಹೇಳಿದಂತ ಹೇಳಿಕೆಗಳನ್ನ ನೀವು ಗಮನಿಸ್ತಾ ಹೋದ್ರೆ ಅದರ 20 ಪಟ್ಟು ಇಂಪ್ಯಾಕ್ಟ್ ಗಳು ಆಗ್ಬೇಕಾಗಿತ್ತು. ನೆಗೆಟಿವ್ ಮೊದಲು ನಾನು ಅದ್ರ ಮೇಲೆ ಹೇಳ್ತಾ ಇದ್ದೀನಿ ನರೇಂದ್ರ, ಹೇಳ್ತಾ ಇದಾರೆ ಮುಸ್ಲಿಮರನ್ನ ಗುತ್ತಿಗೆ ಇಟ್ಕೊಂಡಿದ್ದಾರೆ. ಆಮ್ ಆದ್ಮಿ ಅವರು ಹಂಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಹೇಳಿದ್ದೇನು ಅಂತಂದ್ರೆ, ಯಾವ ರೀತಿ ಕಾಂಗ್ರೆಸ್ನ ಪ್ರಣಾಳಿಕೆನಲ್ಲಿ ಇತ್ತು ಆ ವಿಚಾರಗಳನ್ನ ಮಾತ್ರ ಮಾತಾಡಿದ್ದು. ಆದ್ರೆ ಯಾವುದೇ ಸಮುದಾಯನ ಇಲ್ಲಿ ಟೀಕೆ ಮಾಡ್ತಕ್ಕಂಥ ಕೆಲಸ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸ್ಯಾಮ್ ಪೆಟ್ರೋಡಾ ಅವರು ಮಾತಾಡ್ತಾರೆ, ಮತ್ತು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ
ಯಾವ ರೀತಿಯ ವ್ಯಾಖ್ಯಾನಗಳನ್ನು ಇತ್ತು ಅನ್ನತಕ್ಕಂಥದ್ದು ವಿಚಾರ. ಅದನ್ನು ಸಿಂಪ್ಲಿಫೈ ಆಗಿ ಮಾಡಿರೋದಕ್ಕೆ ಒಂದು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು ಒಂದು. ಎರಡನೇದು ಎಕ್ಸಿಟ್ ಪೋಲ್ ಬಗ್ಗೆ ನನ್ನ ಸ್ನೇಹಿತರಾದ ತಂಡದಲ್ಲಿ ಹೇಳ್ತಾರೆ ಏನು ಅಂದರೆ 7 ಮೆಥಡಲ್ಲಿ ಮಾಡಿ ಗ್ರೌಂಡ್ಗೆ ಹೋಗ್ಬಿಟ್ಟೆ ಎಲ್ಲರೂ ಮಾಡೋದು, ಯಾರೂ ಸಹ AC ಕ್ಯಾಬಿನಲ್ಲಿ ಕುತ್ಕೊಂಡು ಮಾಡಲ್ಲ. ಆಮೇಲೆ 272 ಯಾವುದೋ 2014 ಬಂದಿತ್ತಲ್ಲ, ಹೌದು, ಭಾರತದ ಇತಿಹಾಸದಲ್ಲಿ 1984 ಆದಮೇಲೆ ಯಾವುದೇ ಸರ್ಕಾರಗಳು ಫುಲ್ ಮೆಜಾರಿಟಿಯಲ್ಲಿ ಬಂದಿರಲಿಲ್ಲ, ಕೊಯಿಲಿಷನ್ ಗವರ್ನಮೆಂಟ್ಸೇ ಇತ್ತು. ಅದರಿಂದಾಗಿ ನೀವು ಪ್ರಿಡಿಕ್ಷನ್ ಮಾಡಬೇಕಾದಂತಹ ಸಂದರ್ಭಗಳಲ್ಲಿ ತುಂಬ ಜಾಗೃತಿಯಿಂದ ಮಾಡಬೇಕಾಗ್ತದೆ. ಉದಾಹರಣೆಗೆ ನೀವು ಯಾವುದಾದ್ರು ಒಂದು ಮಾರ್ಕ್ಸು 100ಕ್ಕೆ 100 ಬಂದುಬಿಟ್ಟಿದ್ರೆ ಯಾವುದಾದ್ರು ಮಕ್ಕಳಿಗೆ ಅವಾಗ 3 ಸತಿ ಚೆಕ್ ಮಾಡ್ತೀವಿ. ಅದೇ ನೀವೇನಾದರೂ 90 ಬಂದಿದ್ರೆ ಒಂದೇ ಸತಿ ಒಬ್ಬರೇ ಚೆಕ್ ಮಾಡ್ತಾರೆ. ಅದೇ ರೀತಿಯೇ ಪ್ರಿಡಿಕ್ಷನ್ಸು ಎಕ್ಸಿಟ್ ಪೋಲ್ಸ್ ಅಷ್ಟೇ 2014 ಆ ರೀತಿ ಇತ್ತು, 2019 ಕರೆಕ್ಟಾಗಿ ಏನು ನಂಬರ್ಗಳು ಏನು ಬಂದಿತ್ತು ಅದೇ ರೀತಿ ಇತ್ತು. ಈಗಲೂ ಅದೇ ರೀತಿ ಒಂದು ನಿಮಿಷ ಇರಿ. ಅದಾದ್ಮೇಲೆ ಅತ್ಯಂತ ಪ್ರಮುಖವಾದಂಥ ವಿಚಾರ ನೋಡಿ, ನೀವು ಏನು ಹೇಳ್ತಾ ಇದ್ದೀರಾ, ಈ ಏಜ್ ಗ್ರೂಪಿನ ಫ್ಯಾಕ್ಟ್ರು ಯಾವ ರೀತಿ ಕಾಂಗ್ರೆಸ್ನ ದುರಾಡಳಿತ ಇತ್ತು 58 ವರ್ಷಗಳ ಕಾಲ ಈ ಭಾರತದಲ್ಲಿ. ಅದರಿಂದಾಗಿ ಬೇಸೆತ್ಬಿಟ್ಟಿದ್ದಾರೆ. ನೀವು ಎಲ್ಲೂ ಬೇಡ, ಜನಕ್ಕೆ ಬನ್ನಿ, ಯಾರಿಗೋ ಒಂದು 4 ಜನಕ್ಕೆ ಬೆನಿಫಿಟ್ ಆಗಿದೆ. ನೀವು ಹೇಳಿದ್ರೆ 60 ವರ್ಷದ ಬಳಿಕ ಆಂಟಿ ಇನ್ಕಂಬೆನ್ಸಿ ಅಂತ ನಿಮ್ದು ಎರಟ ಮಗ್ದಂಗೆ ಆಂಟಿ ಇನ್ಕಂಬೆನ್ಸಿ ಅಂತ ಹೇಳಿ ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ. ಎಷ್ಟೋ ಜನ ಹೇಳ್ತಾರೆ ಆಂಟಿ ಇನ್ಕಂಬೆನ್ಸಿ ಮಾತಾಡ್ತಿಲ್ಲ ಇದರಲ್ಲಿ. ಅಲ್ಲ, ಆಡಳಿತ ಅಂತ ನೀವು ದುರಾಡಳಿತ ಅಂತ ಹೇಳಿದಾಗ ಅವ್ರು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ತುಂಬಾ ಜನಕ್ಕೆ ಮನಸ್ಸಿಗೆ ಎಷ್ಟು ಗಾಸ ಮಾಡಿದ್ದಾರೆ ಅಂತಕ್ಕಂಥ ಕಾಂಗ್ರೆಸ್ನವರು, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಏಜ್ ಗ್ರೂಪ್ ಒಂದಲ್ಲ, ನೀವು ನೋಡಿ ಏಜ್ ಗ್ರೂಪ್ಸ್ನಲ್ಲಿ ನೀವು ಹೇಳ್ತಾ ಇದ್ರಿ ಈ 26+ ಅಂತ ಇಟ್ಕೊಳ್ಳೋಣ ಆಯ್ತಾ, ಯಾರು ಕಾಂಗ್ರೆಸ್ ಆಡಳಿತ ನೋಡಿದ್ದಾರೆ. ಅಲ್ಲ, ಅದ್ರ ಮೇಲ್ಗಡೆ ಬರ್ತಕ್ಕಂಥವ್ರು ಎಲ್ಲರಿಗೂ ಇಟ್ಕೊಂಡ್ಬಿಡಿ, 26 ಇಂದ ಹಿಡ್ಕೊಂಡು 60+ ವರೆಗೂ ಇಟ್ಕೊಂಡ್ಬಿಡಿ. ಎಲ್ಲರೂ ಸಹ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಎಲ್ಲರೂ ಕಡಿಮೆ ಆಗ್ತಿದ್ದಾರೆ ಕಾಂಗ್ರೆಸ್ಗೆ. ಏನಕ್ಕೆ? ಯಾರು ಕಾಂಗ್ರೆಸ್ ಆಡಳಿತ ನೋಡಿದ್ದಾರೆ, ಅವರು ಕಾಂಗ್ರೆಸ್ ಆಡಳಿತ ನೋಡಿದಾಗ ಅವ್ರನ್ನೇ ಪ್ರಶ್ನೆ ಕೇಳ್ತಾರೆ. ನೀವು ಹೇಳಿದಂಗೆ ಏಜ್ ಫ್ಯಾಕ್ಟರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ 36 to 50 ಅವರು ಇದಾರಲ್ಲ, ಲಾಸ್ಟ್ 10 ವರ್ಷದಿಂದ ನಿಮ್ಮ NDA ಸರ್ಕಾರದ ಒಂದು ಆಡಳಿತವನ್ನು ನೋಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಜಾಸ್ತಿ ಆಗ್ಬೇಕಿತ್ತು, ಅಲ್ಲೂ ಕೂಡ ಅವ್ರಿಗೆ ಕಡಿಮೆ ಆಗಿದ್ದಾರೆ. ಒಂದು ನಿಮಿಷ, ನೀವು 45-40 ಅಂತ ತೋರಿಸ್ತಾ ಇದ್ದೀರಾ, ನೀವು 36 to 50 ಆಯ್ತಾ. ಲಾಸ್ಟ್ 10 ವರ್ಷ ಅಂತಾರೆ 25 ವರ್ಷ ಅವರಿದ್ದಾಗ ಅಲ್ಲಿಂದ ನೋಡ್ಕೊಂಡ್ ಬಂದಾರೆ. ಅದು ಜಾಸ್ತಿ ಆಗ್ಬೇಕಿತ್ತು, ಅಲ್ಲಿ ಕಡಿಮೆ ಆಗಿದೆ. ನಿಮ್ಗೆ ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಈ ನಂಬರ್ ಬಗ್ಗೆ 45-40 ಏನಿದೆಯಲ್ಲ, 36-40 39 ಅಂತ ಕೊಡ್ತಾ ಇದ್ದಾರೆ. 39ಗೆ 40ಗೆ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಲ್ವಾ, 36ಗೆ 40ಗೆ ಡಿಫ್ರೆನ್ಸ್ ಇಲ್ಲ. ಅದು ಈ ಕಡೆನೂ ಆಗಿರ್ಬೋದು, ಆ ಕಡೆನೂ ಆಗಿರ್ಬೋದು. ಅದರಿಂದಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತೇನೆ. ನಾನೇನು ಹೇಳ್ತೀನಿ, ಹೆಚ್ಚಿನ ಜನ 48 ಇಂದ 45 ಅಂತ ಇಟ್ಕೊಳ್ಳಿ, ಹೆಚ್ಚಿನ ಜನ ಏನು ಮಾಡ್ತಾರೆ, BJPಗೆ ಮತ ಕೊಡ್ತಿದ್ದಾರೆ. ಏನಕ್ಕೆ ಕೊಡ್ತಿದ್ದಾರೆ ಅಂದ್ರೆ, ಕಾಂಗ್ರೆಸ್ನ ದುರಾಡಳಿತ ಇದೆಯಲ್ಲ, ಅದರ ಗಾಸ ಏನಿದೆ ಜನಕ್ಕೆ ಮನಸ್ಸಲ್ಲಿದೆ. ಅದರಿಂದಾಗಿ ಇಲ್ಲಪ್ಪ, ನರೇಂದ್ರ ಮೋದಿ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ, ಭಾರತದ ಪ್ರಗತಿಗೋಸ್ಕರವಾಗಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನತಕ್ಕಂಥ ಒಂದು ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಕೊಡ್ತಾ ಇದ್ದಾರೆ. ಆಮೇಲೆ ನೀವು ಇನ್ನೂ ಒಂದು ಡಿಸ್ಕಸ್ ಮಾಡಿದ್ರಿ, ಕಾಂಗ್ರೆಸ್ ಇಂದ ಅವರು ಕರ್ಕೊಂಡ್ರು. ಈಗ ಜಗದೀಶ್ ಶೆಟ್ಟರ್ ಮಾತಾಡ್ತಿದ್ವಿ ಸರ್, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ್ರು, ಕರ್ಕೊಂಡ್ಲಿಲ್ವಾ? ಇವತ್ತು ಎಸ್.ಟಿ. ಸೋಮಶೇಖರ್ ಅವರು ಒಂದು ಕಾಲ ಆಚೆ ಕಡೆ ಇಟ್ಬಿಡವ್ರೆ. ಅದೆಲ್ಲ ನಾವು ಈಗ ಆ ಪಕ್ಷದಿಂದ ಈ ಪಕ್ಷ ಬೇಡ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಡ್ತೀನಿ. ಅಶೋಕ್ ನೆಕ್ಸ್ಟ್ ಟಾಪಿಕ್ ಬಂದ್ಬಿಡ್ತೀನಿ.